ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಈಗ ತಾನೇ KD ಸಿನಿಮಾ ನೋಡ್ಕೊಂಡು ಬಂದೆ. ಜಸ್ಟು ಥಿಯೇಟ್ರಲ್ಲಿ ನಿಂತ್ಕೊಂಡೇ ಒಂದು ರಿವ್ಯೂ ಅನ್ನೋಕ್ಕಿಂತ ನಾನು ಒಪಿನಿಯನ್ನ ನಾನು ಹೇಳ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡು ಬಂದಿರಲಿಲ್ಲ ನಾನು. ಯಾಕೆ ಅಂತಂದರೆ ಹಿಂದಿನ ಸಿನಿಮಾಗಳು ಅಂದರೆ ಪ್ರೇಮ್ ಸರ್ದಾಗಲಿ ಮತ್ತು ಧ್ರುವ ಅವ್ರದ್ದಾಗಲಿ ಹಿಂದಿನ ಸಿನಿಮಾಗಳು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಈ ಸಿನಿಮಾ ಹೆಂಗಿರುತ್ತೆ ಏನು ಅಂತ ಒಂದು ಕನ್ಫ್ಯೂಷನಲ್ಲೇ ಬಂದಿದ್ದು. ಬಟ್ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂಥರ ಪ್ರೇಮ್ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅವ್ರು ಮಾಡಿರೋ ಹಿಂದಿನ ಸಿನಿಮಾಗಳಿಗಿಂತ ತುಂಬ ಚೆನ್ನಾಗಿದೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನೆಲ್ಲೂ ಹಾಳು ಮಾಡಿಲ್ಲ. ಅದ್ರ ಜೊತೆಗೆ ಸಿನಿಮಾ ತುಂಬ ಸ್ಪೀಡಾಗಿ ಹೋಗುತ್ತೆ. ಅವ್ರು ಹೇಳಿದರು ಒಂದು ಇಂಟರ್ವ್ಯೂದಲ್ಲಿ, ಟ್ರೈಲರ್ ಥರ ಇರುತ್ತೆ, ಟ್ರೈಲರ್ ಹೆಂಗೆ ನೋಡಿದ್ದೀರೋ ಅದೇ ಥರ ಸಿನಿಮಾ ಇರುತ್ತೆ ಅಂತ. ಬಟ್ ಆ್ಯಕ್ಚುಲಿ ನಿಜ ಇದೆ. ಅದು ಹೇಳಿದಾಗಲೂ ನಮಗೆ ಕನ್ಫ್ಯೂಷನ್ ಆಯಿತು, ಹಿಂಗೆ ಬೇರೆ ಹೇಳಿದ್ದಾರೆ, ಅದು ಹೆಂಗಿರುತ್ತೋ ಏನೋ ಅನ್ನೋ ಥರ ಎಲ್ಲ ಇತ್ತು. ಬಟ್ ಆ್ಯಕ್ಚುಲಿ ಸಿನಿಮಾ ಟ್ರೈಲರ್ ಥರನೇ ಇದೆ. ಹೆವಿ ಸ್ಪೀಡಲ್ಲಿದೆ ಸಿನಿಮಾ. ಎಕ್ಸ್ಪೆಷಲಿ ಸೆಕೆಂಡ್ ಹಾಫು ತುಂಬ ಸ್ಪೀಡಲ್ಲಿದೆ. ಆಮೇಲೆ ಧ್ರುವ ಸರ್ಜಾ ಅವರ ಪರ್ಫಾರ್ಮೆನ್ಸು ಲಾಸ್ಟ್ ಮಾರ್ಟಿನ್ ಬಂದಾಗ್ಲೂ ತುಂಬ ಜನಕ್ಕೆ ಇಷ್ಟ ಆಗಿರಲಿಲ್ಲ. ತುಂಬ ಏನೋ ಒಂಥರ ಇದೆ ಆ್ಯಕ್ಟಿಂಗು, ತುಂಬ ಅಗ್ರೆಷನ್ ಇದೆ, ತುಂಬ ಓವರ್ ಇದೆ ಅನ್ನೋ ಥರ ಇತ್ತು. ಬಟ್ ಇಲ್ಲಿ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ನೀಟಾಗಿ ಮಾಡಿದ್ದಾರೆ. ಕೆಲವೊಂದು ಸೀನಲ್ಲಿ ತುಂಬ ಇಷ್ಟ ಆಗ್ತಾರೆ ಆ್ಯಕ್ಟಿಂಗು. ಎಕ್ಸ್ಪೆಷಲಿ ಆ್ಯಕ್ಷನ್ ತುಂಬ ಇಷ್ಟ ಆಯ್ತು ನನಗೆ. ಫೈಟು ಏನದು ಫೈಟು ನೆಕ್ಸ್ಟ್ ಲೆವೆಲ್ ಇದೆ. ಫೈಟ್ ಅದು ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಫೈಟಲ್ಲಿ ಒಂದು ಸ್ಟೈಲ್ ಇದೆ. ಸುಮ್ಮನೆ ಫೈಟು ಸುಮ್ಮನೆ ಇದು ಇಲ್ಲ, ಒಂದು ಸ್ಟೈಲ್ ಇದೆ, ಅದು ತುಂಬ ಇಷ್ಟ ಆಯಿತು. ಆಮೇಲೆ ಪ್ರೇಮ್ ಅವ್ರ ಸಿನಿಮಾ ಅಂದಿದ ತಕ್ಷಣ, ಆಮೇಲೆ ಧ್ರುವ ಅವ್ರ ಸಿನಿಮಾ ಅಂದಿದ ತಕ್ಷಣ ಏನೋ ಒಂಥರ ಸ್ವಲ್ಪ ಜಾತ್ರೆ ಥರ ಇರುತ್ತೆ, ಹಂಗೆ ಹಿಂಗೆ ಅನ್ನೋದೆಲ್ಲ ಕೆಲವೊಬ್ಬರು ಮಾತಿತ್ತು. ಬಟ್ ಈ ಸಿನಿಮಾ ನೋಡಿದ್ರೆ ಎಲ್ಲೂ ಓವರ್ ಆಗಿಲ್ಲ, ಎಲ್ಲೂ ಜಾತ್ರೆ ಅಂತ ಅನ್ಸಲ್ಲ. ಸಿನಿಮಾ ಅದ್ಧೂರಿಯಾಗಿದೆ. ಆದರೆ ನಮಗೆಲ್ಲೂ ಜಾತ್ರೆ ಆ ಥರ ಈ ಥರ ಅಂತೆಲ್ಲ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಧೂರಿತನ ಕಾಣುತ್ತೆ. ಆಮೇಲೆ ಪರ್ಫಾರ್ಮೆನ್ಸ್ ವೈಸು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಹೇಳೋದೇನೆಂದರೆ KD ಬಗ್ಗೆ ಒಂಥರ ಪ್ರೇಮ್ ಇಸ್ ಬ್ಯಾಕ್ ಅಂತ ಮತ್ತೆ ಹೇಳ್ತೀನಿ. ನನಗೆ ಅವ್ರ ಹಿಂದಿನ ಸಿನಿಮಾಗಳು ಆಫ್ಟರ್ ಜೋಗಿ ಕೆಲವು ಸಿನಿಮಾಗಳು ಇಷ್ಟ ಆಗಿರಲಿಲ್ಲ. ರೀಸೆಂಟ್ ಟೈಮ್ಸಲ್ಲಂತೂ ಕೆಲವು ಸಿನಿಮಾಗಳು ನಿರೀಕ್ಷೆ ಇಟ್ಕೊಂಡು ಹೋಗಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಲಿಲ್ಲ. ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟ್ರೆಂಡಿ ತಕ್ಕಂಗೆ ಮಾಡಿದ್ದಾರೆ. ಒಂದು ಇಂಡಸ್ಟ್ರಿಗೆ ಬಂದು ಅವರು ಒಂದು 20 ವರ್ಷ ಆಗಿದೆ ಅನ್ನೋ ಸಿನಿಮಾ ಮಾಡಿ. ಸೊ ಇವತ್ತಿಗೆ ಏನು ಬೇಕೋ, ಇವತ್ತಿನ ಆಡಿಯನ್ಸ್ಗೆ ಏನು ಬೇಕೋ, ಎಷ್ಟು ಯಾವ ಥರ ಮಾಡಬೇಕು, ಎಷ್ಟು ಸ್ಪೀಡಲ್ಲಿರಬೇಕು ಸಿನಿಮಾ, ಅದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಕ್ಸ್ಪೆಷಲಿ ಅರ್ಜುನ್ ಜನ್ಯ ಮ್ಯೂಸಿಕ್ಕು ಫುಲ್ಲು ಥಿಯೇಟ್ರಿಗೆ ಒಂಥರ ಬೆಂಕಿ ಹಚ್ಚಿದಂಗೆ ಇತ್ತು ಅಂತ ಅನಿಸುತ್ತೆ ನನಗೇನೋ. ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕೂ. ಅದೇ ಆಮೇಲೆ ಸಿನಿಮಾ ಟೆಂಪೋ ಎಲ್ಲೂ ಕಮ್ಮಿ ಆಗಿಲ್ಲ, ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲೂ ಕಮ್ಮಿ ಆಗಲಿಲ್ಲ. ಹಂಗೆ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಆ ಟೆಂಪೋ, ಆ ಸ್ಪೀಡು ಎಲ್ಲೂ ಮಿಸ್ ಆಗಿಲ್ಲ. ಆಮೇಲೆ ಕ್ಯಾರೆಕ್ಟ್ರು ಇಂಟ್ರಡ್ಯೂಸ್ ಮಾಡೋಕ್ಕೆ ತುಂಬ ಟೈಮ್ ತಗೊಂಡಿಲ್ಲ. ಇವ್ರು ಹಿಂಗೆ ಅಂತ ಶುರು ಮಾಡಿ ಹಂಗೆ ಹೋಗ್ಬಿಟ್ಟಿದ್ದಾರೆ. ಸಿನಿಮಾದ ಕತೆಗೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಎಕ್ಸ್ಪೆಷಲಿ ಸ್ಟೋರಿ ಲೈನು ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟು ನಿಜವಾಗ್ಲೂ ಇಮ್ಯಾಜಿನ್ ಮಾಡಿಲ್ಲ. ಆ ಥರದ್ದೊಂದು ಟ್ವಿಸ್ಟ್ ಕೊಟ್ಟರು, ಅದು ತುಂಬ ಸರ್ಪ್ರೈಸ್ ಇದೆ. ಸೊ ಆ ಟ್ವಿಸ್ಟ್ ಬಿಟ್ಟರೆ ಸಿನಿಮಾ ಆಲ್ರೆಡಿ ಇಷ್ಟ ಆಗಿತ್ತು. ಆ ಟ್ವಿಸ್ಟ್ ಸೇರಿದ ಮೇಲಂತೂ ಸಿನಿಮಾ ಇನ್ನೂ ಇಷ್ಟ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಇಷ್ಟೇ ಸಾಕಪ್ಪ, ನಮಗೆ ಇನ್ನೇನು ಬೇಡ, ಕೊಟ್ಟಿರೋ ದುಡ್ಡಿಗೆ ಓಕೆ ನಮಗೆ ಸಾಕು, ಸಖತ್ತಾಗಿ ಬಂದಿದೆ ಅಂತ ಅಂದರೆ ಕೊನೆಗೆ ಸುದೀಪ್ ಅವ್ರ ಎಂಟ್ರಿ ಅದು ತುಂಬ ಚೆನ್ನಾಗಿತ್ತು, ತುಂಬ ಮಾಸ್ ಆಗಿದೆ. ಆಮೇಲೆ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ಗೆ ಕಾಯೋ ಥರ ಇದೆ ಫಿಲಮು. ಸೆಕೆಂಡ್ ಹಾಫ್ ಅಂದರೆ ಸೆಕೆಂಡ್ ಪಾರ್ಟ್ ಟು ಸಿನಿಮಾಗೆ ಕಾಯೋ ಥರ ಇದೆ ಸಿನಿಮಾ. ಕ್ಲೈಮ್ಯಾಕ್ಸ್ ಕರೆಕ್ಟಾಗಿ ಎಂಡ್ ಮಾಡಿದ್ದಾರೆ. ಇನ್ಮೇಲೆ ಏನಾಗುತ್ತೆ ಸಿನಿಮಾ ಅನ್ನೋದೆಲ್ಲ ಇದೆ. ಸೊ ಓವರಾಲ್ KD ಈ ವರ್ಷದ ಒಂದು ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇದೆ. ನೀವು ಸಿನಿಮಾ ನೋಡಿದ್ರೆ ಸಿನಿಮಾ ಏನಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ರಿವ್ಯೂಸು ನಾನು ಮಾಡೋದು ತುಂಬ ಕಮ್ಮಿನೇ. ತುಂಬ ಇಷ್ಟ ಆದರೆ, ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ಮಾಡ್ತೀನಿ, ಸುಮ್ಮನೆ ಎಲ್ಲ ಮಾಡಲ್ಲ. ಬಟ್ ಈ ಸಿನಿಮಾ ಏನೂ ನಿರೀಕ್ಷೆ ಇಲ್ದಲೆ ಸುಮ್ಮನೆ ನೋಡೋಣ ಅಂತ ಬಂದಿದ್ದು. ಹೆಂಗಿರುತ್ತೋ ಏನೋ, ಈ ಸಲನೂ ಡಿಸಪಾಯಿಂಟ್ಮೆಂಟ್ ಮಾಡ್ತಾರೋ ಹಂಗೆ ಹಿಂಗೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಮಾರ್ಟಿನ್ ನೋಡಿ ಯಾರ್ಯಾರು ಬೇಜಾರಾಗಿದ್ರಲ್ಲ ಆಡಿಯನ್ಸು, ಅವ್ರು ಬಂದು ಈ ಸಿನಿಮಾನ ನೋಡಿ ತುಂಬ ಖುಷಿ ಪಡ್ತೀರಾ. ಸೊ ಇದಿಷ್ಟು ರಿವ್ಯೂ ಅನ್ನೋದಕ್ಕೆ ನನ್ನ ಒಪಿನಿಯನ್ನು. ಇನ್ನೂ ಥಿಯೇಟ್ರಲ್ಲೇ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ, ಮತ್ತೆ ಸಿನಿಮಾಗಳ ರಿವ್ಯೂ ಇಂಟರ್ವ್ಯೂಗಳಲ್ಲಿ ಮತ್ತೆ ಸಿಗ್ತೀನಿ. ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ಜಾ ಅವರು ಮತ್ತು ಪ್ರೇಮ್ಸ್ ಅವರು ಇಬ್ಬರೂ ಸೇರಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆಮೇಲೆ KVN ಪ್ರೊಡಕ್ಷನ್, ನೀವು ಕೂಡ ಎಷ್ಟೇ ಅಡೆತಡೆ ಬಂದರೂ ಏನೇ ಆದ್ರೂ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸಿನಿಮಾಗೆ. ಆಲ್ ದ ಬೆಸ್ಟ್. ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ. ಥ್ಯಾಂಕ್ ಯು.